ವಿಧಾನಸಭೆ ಮುಂಭಾಗದಲ್ಲಿ ನಾವು ಬರೋರೆಲ್ಲನೂ ಕೂಡ ಬರೋ ಶಾಸಕರು, ಬರೋ ಅಧಿಕಾರಿಗಳು ಮತ್ತು ಪಬ್ಲಿಕ್ಕೂ ಬರ್ತಾರೆ ಆ ಜಾಗದಲ್ಲಿ. ಅಂಥ ಒಂದು ಜಾಗವನ್ನು ನೋಡಿ ಬಂದಂಥವ್ರಿಗೆ ಇವತ್ತಿನ ಏನು ವಿಧಾನಸಭೆ ನಡೀತಾ ಇದೆ 21ನೇ ಶತಮಾನದಲ್ಲಿ, 12ನೇ ಶತಮಾನದಲ್ಲೇ ಈ ಥರದ ಒಂದು ಪ್ರಜಾಪ್ರಭುತ್ವದ ಒಂದು ಸಭೆ ನಡೀತಾ ಇತ್ತು ಅನ್ನೋ ಒಂದು ಸಂದೇಶವನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ತಾವು ಸಭಾಧ್ಯಕ್ಷರ ಸ್ಥಾನದಲ್ಲಿ ಕೂತು ಮಾಡಿದ್ದೀರಾ. ಅದಕ್ಕೆ ನಮ್ಮೆಲ್ಲ ಶಾಸಕರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಅನುಭವ ಮಂಟಪ ಅನ್ನುವಂಥದ್ದು 12ನೇ ಶತಮಾನದಲ್ಲಿ ಬಸವಣ್ಣವರು ವಿಶೇಷವಾಗಿ ಜಾತಿ ಪದ್ಧತಿ ಹೋಗಬೇಕು, ಅವರು ಬ್ರಾಹ್ಮಣರಾಗಿ ಹುಟ್ಟಿದ್ರೂ ಸಹ ಈ ಜಾತಿ ಪದ್ಧತಿಯನ್ನು ತೊಡೆದಾಕುವಂಥ ಒಂದು ಪ್ರಯತ್ನ, ಅದಕ್ಕಿಂತ ಹೆಚ್ಚಾಗಿ ಲಿಂಗ ತಾರತಮ್ಯ. ಇವತ್ತಿಗೂ ನಾವು ಲಿಂಗ ತಾರತಮ್ಯವನ್ನು ನೋಡ್ತಾ ಇದ್ದೀರಿ. ಈಗ ಮೊನ್ನೆ ಪಾರ್ಲಿಮೆಂಟಲ್ಲಿ ರಿಸರ್ವೇಷನ್ನು ಈಗ ಬಂದಿದೆ. ನಾವು ಕೂಡ ಕರ್ನಾಟಕದಲ್ಲೂ ಕೂಡ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಗೆ ಈಗ 33%ಗೆ ನಾವು ಬಂದಿದ್ದೀರಿ. 50%ಗೆ ಇನ್ನೂ ಬಂದೇ ಇಲ್ಲ. ಅಂದರೆ ಬಸವಣ್ಣವರು ಆ ಕಾಲದಲ್ಲಿ ಹೇಳಿದ್ರು ಆ ತಾರತಮ್ಯ ಹೋಗಬೇಕು ಅಂತೇಳಿ. ಇನ್ನು ನಾವು ಅದನ್ನು 33%ಗೆ ನಿಲ್ಸ್ಕೊಂಡಿದ್ದೀವಿ. ನಾವು 50%ಗೆ ಯಾವಾಗ ಹೋಗ್ತೀರಿ ಗೊತ್ತಿಲ್ಲ. ಗ್ರಾಮ ಪಂಚಾಯತಿಯಲ್ಲಿದೆ, ಮೇಲ್ಮಟ್ಟ ಪಾರ್ಲಿಮೆಂಟ್ ಇಲ್ಲ, MLAಗಳಲ್ಲಿ ಇಲ್ಲ. ಅಲ್ಲ, ಪಾರ್ಲಿಮೆಂಟ್ ಇವತ್ತು ಈ ಒಂದು ಭಾವನೆಗಳನ್ನ ಅಂತ ಒಂದು 12ನೇ ಶತಮಾನದಲ್ಲಿ ಅದನ್ನು ಜಾರಿಗೆ ತರುವಂತ ಒಂದು ಕೆಲಸವನ್ನ ಮಾಡಿದಂಥ ಮಹಾನುಭಾವ ಬಸವಣ್ಣವರು. ಅವರ ಒಂದು ಚಿತ್ರವನ್ನ ನಾವು ಇವತ್ತು ಹಾಕಿದ್ದೀರಿ. ಈಗ ನಾವು 21ನೇ ಶತಮಾನದಲ್ಲಿದ್ದೀರಿ. ಮುಖ್ಯಮಂತ್ರಿಗಳು ಬಹಳ ಸವಿಸ್ತಾರವಾಗಿ ಅವರದೇ ದಾಟಿಯಲ್ಲಿ ಹೇಗೆ ಹೇಳಬೇಕೋ, ಜನಗಳಿಗೆ ಏನು ಸಂದೇಶ ಕೊಡಬೇಕೋ ಅದು ಕೊಟ್ಟಿದ್ದಾರೆ, ಮತ್ತು ಎಲ್ಲೆಲ್ಲಿ ಚುಚ್ಚಬೇಕೋ ಅಲ್ಲೂ ಚುಚ್ಚಿದ್ದಾರೆ. ಎರಡು ಮಾಡಿದ್ದಾರೆ, ಅವ್ರೇನು ಇದಿಲ್ಲ. ಆದರೆ ನೆನಪಾಗುತ್ತಲ್ಲ ನಿಮಗೆ? ಅಲ್ಲ, ಸುಮ್ಮನೆ ಎಲ್ಲ ಕಾಮೆಂಟ್ ಮಾಡ, ನಾನೇನು ಅವ್ರನ್ನ ಟೀಕೆ ಮಾಡಿಲ್ಲ. ನಾನು ಅದು ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋ ಅಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಈಗ ಯಾವುದೋ ಈದ್ ಅಮೀನ್ ಇದರಲ್ಲೇ, ಹಿಟ್ಲರ್ ಇದರಲ್ಲಿದ್ದರೆ ನಾವೇನು ಹೇಳಕ್ಕೆ ಆಗಲ್ಲ. ಇಲ್ಲಿ ನಾವು ಹೇಳ್ಬೋದು, ಅದಕ್ಕೆ ಉತ್ತರನೂ ಪಡಿಬೋದು. ಅದರಿಂದ ಈಗ 12ನೇ ಶತಮಾನದಲ್ಲಿ ಬಸವಣ್ಣವರು ಈ ಜಾತಿ ಪದ್ಧತಿ ಹೋಗ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ನಾವು ಅದಾದ ಮೇಲೆ 12 ಆದ್ಮೇಲೆ ಈಗ 21ನೇ ಶತಮಾನ, 10 ಶತಮಾನಗಳಾಗೋಗಿದೆ. 10 ಶತಮಾನಗಳಾಗಿದೆ. ನಾವು ಬಹಳಷ್ಟು ಮಾತಾಡ್ತೀರಿ, ಈ ಜಾತಿ ಪದ್ಧತಿ ಹೋಗ್ಬೇಕು ಬಹಳಷ್ಟು ಮಾತಾಡಿದಿರಿ. ನಾವು ಈ ಎಷ್ಟು ಮಾತಾಡಿದಿರೋ ಮಾದೇವಪ್ಪನವರೇ ಅಷ್ಟು ಜಾತಿ ಜಾಸ್ತಿ ಆಗಿದೆ. ಈ SCಗಳಲ್ಲೂ ಅಷ್ಟೇ, SC ರೈಟು ಲೆಫ್ಟು, ಅದರ ಕೆಳಗಡೆ ಇನ್ನೂ ಬಹಳಷ್ಟು ಹೋಗಿದೆ. ಇನ್ನೂ ಹೋಗ್ತಾನೆ ಇದೆ. ಒಕ್ಕಲ್ಗಿರಲ್ಲಿ ಯಾರೋ ಒಂದೆರಡು, ನಮ್ಗೆ ಗೊತ್ತಿರೋದು 2-3 ಅಂದ್ರೆ ಮೊನ್ನೆ ಕೇಳಿದೆ ನಾನು, ಅದರಲ್ಲಿ 57 ಜಾತಿ ಇದೆಯಾ. ಲಿಂಗಾಯತರಲ್ಲಿ, ಬ್ಯಾಕ್ವರ್ಡ್ಸ್ ಅಲ್ಲಿ. ಅಂದ್ರೆ ನಾವು ಡಿವೈಡ್, ಇನ್ನ ಒಗ್ಗಟ್ಟು ಮಾಡೋ ಪ್ರಯತ್ನ ನಮ್ಮ ಕೈಲಿ ಆಗ್ಲೇ ಇಲ್ಲ. ಇನ್ನೂ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಭಾಗ ನಮ್ಗೇನೇನು ಅದರಿಂದ ರಿಸರ್ವೇಶನ್ ಸಿಗ್ಬೋದು, ಈ ಭಾವನೆಯಿಂದ ಹೋಗ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಬಟ್ ಬಸವಣ್ಣವರು ಅವತ್ತು ಹೇಳಿದ್ರು ಒಂದಾಗಬೇಕು ಅಂತ. ನನಗೊಂದು ಸಣ್ಣ ಅಧ್ಯಕ್ಷರೇ ಕತೆ ಜ್ಞಾಪಕ ಬರ್ತದೆ. ಒಂದು ನೊಣ ಇತ್ತಂತೆ. ಆ ನೊಣಕ್ಕೆ ಜೇನು ತಿನ್ಬೇಕು ಅಂತ ಆಸೆ ಆಯಿತು. ಆ ಮಡಕೆ ಇರ್ತೈತಲ್ಲ, ಮಡಕೆ ಮೇಲೆ ಜೇನು ಅಲ್ಲಲ್ಲಿ ಬಿದ್ದಿತ್ತು. ಫಸ್ಟು ಜೇನು ಅಲ್ಲಿ ನೋಡ್ತು, ಆ ಮಡಕೆ ಮೇಲೆ ಬಿದ್ದಿದ್ದ ಡಾಟ್ಗಳನ್ನು ತಿನ್ನುವಂತಕ್ಕೆ ನೋಡ್ತು. ಅದು ಮುಂದೆ ನೋಡ್ತು, ಇಡೀ ಮಡಕೆಯಲ್ಲಿ ಜೇನಿತ್ತಂತೆ. ನಾನು ಈ ಸಣ್ಣದು ಯಾಕೆ ತಿನ್ನೋದು ಅಂದ್ಬಿಟ್ಟು ಮಡಕೆ ಒಳಗಡೆ ಹೋಗ್ಬಿಡ್ತಂತೆ. ಮಡಕೆ ಒಳಗಡೆ ಹೋಗಿ ಜೇನ್ ಮೇಲೆ ಕೂತ್ ಬಿಡ್ತದೆ. ಆಸೆ ಅನ್ನೋದು ನಾನು ಯಾಕೆ ಹೇಳಿದೆ ಅಂದ್ರೆ, ಜಾತಿ ಅನ್ನುವಂಥದ್ದು ಎಷ್ಟು ಬಲಾಢ್ಯ ಆಗಿದೆ. ಏನಾದ್ರೂ ತಗೊಬೇಕು, ಸಿಗಬೇಕು ನಮ್ಗೆ, ಅದರಿಂದ ಏನಾದ್ರೂ ನಾವು ಪಡಿಬೇಕು. ರಾಜಕೀಯವಾಗಿ ಬೇರೆ ಬೇರೆ ದೃಷ್ಟಿಯಿಂದ ಅನ್ನೋದು. ಆಮೇಲೆ ಅಲ್ಲಿ ಹೋದ್ಮೇಲೆ ಕೂತ್ಕೊಂಡ ಮೇಲೆ ನೋಡ ಏನಾಯ್ತು ಗೊತ್ತಾ, ಅದರಿಂದ ಆಚೆ ಬರಕ್ಕಾಗ್ಲೇ ಇಲ್ಲ. ನಾವು ಆ ಪರಿಸ್ಥಿತಿಯಲ್ಲಿದ್ದೀರಿ ಇವತ್ತು.
ನಮ್ಮ ಕೈಲಿ ಬರೋಕ್ಕಾಗ್ತಾ ಇಲ್ಲ. ನಾವು ಎಷ್ಟೆಷ್ಟು ಕಿತ್ತು ಇದರಿಂದ ಆಚೆ ಬರಬೇಕು ಅಂತ ಹೋಗ್ತಾ ಇದ್ದೀರೋ ಅಷ್ಟಷ್ಟು ಅದ್ರ ಒಳಗಡೆನೆ ಸೇರ್ತಾ ಇದ್ದೀರಿ ನಾವು. ಬಿಕಾಸ್ ಆಸೆ, ದುರಾಸೆ, ಇದರ ಪ್ರತಿಫಲವಾಗಿಯೇ ನಾವು ಇವತ್ತು ಈ ಜಾತಿ ವ್ಯವಸ್ಥೆ ನಾವು ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರೂ ಹೋಗ್ತಾ ಇಲ್ಲ. ಆದರೆ ಬಸವಣ್ಣವರು ಆ ಕಾಲದಲ್ಲೇ ಇವೆಲ್ಲ ಮುಖ್ಯಮಂತ್ರಿಗಳು ಹೇಳಿದ್ರು, ವರ್ಣ ಭೇದ ಈ ಥರದ್ದೆಲ್ಲ ಬಹಳ ಗಟ್ಟಿ ಇದ್ದಂಥ ಸ್ಥಳ. ಅಂದರೆ ಅದನ್ನ ಪ್ರತಿಭಟನೆ ಮಾಡುವಂಥ ಶಕ್ತಿ ಇಲ್ದಂಥ ಸಮಯದಲ್ಲಿ ಅವರು ಈ ಒಂದು ವಿಚಾರಗಳನ್ನು ಇಟ್ಕೊಂಡು ಹೊರಟಂಥವ್ರು. ಮಹಿಳೆಯರಿಗೆ ಪ್ರಾತಿನಿಧ್ಯನೇ ಇಲ್ಲ ಅಂತ ಹೇಳಿದಂಥ ಕಾಲದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಕೊಡುವಂಥ ಒಂದು ಕೆಲಸವನ್ನ ಬಸವಣ್ಣವರು ಮಾಡಿದ್ದಾರೆ. ಬಸವಣ್ಣವರ ವಚನಗಳು ಅಷ್ಟೇ, ಇವತ್ತಿಗೂ ಅಷ್ಟೇ ಸಾಮಾನ್ಯ ಜನಕ್ಕೆ ಅರ್ಥ ಆಗುವ ಭಾಷೆಯಲ್ಲಿ ಅವ್ರು ಹೇಳಿದ್ದಾರೆ. ಈ ಸಂಸ್ಕೃತ ಬೇರೆ ಬೇರೆ ಆದರೆ ಅರ್ಥ ಆಗೋದು ಕಷ್ಟ. ಆದರೆ ಬಸವಣ್ಣವರ ವಚನಗಳೇನಿದೆ ಬಹಳ ಸಲೀಸಾಗಿ ಜನಗಳಿಗೆ ಅರ್ಥ ಆಗುವಂಥದ್ದು ಆಗಿದೆ. ಅವರ ವಚನಗಳು ಕೂಡ ಇವತ್ತಿಗೂ ಕೂಡ ನಾವು ಹೇಳ್ತೀರಿ, ಕಲಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡೆಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ದೇವರನ್ನ ಒಲಿಸ್ಬೇಕಾದ್ರೆ ನೀವು ಅಂತರಂಗ ಶುದ್ಧಿಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಬಸವಣ್ಣವರು ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಕೂಡ ಕನ್ನಡದಲ್ಲೂ ಇದೆ, ತೆಲುಗಲ್ಲೂ ಇದೆ, ಬೇರೆ ಬೇರೆ ಭಾಷೆ, ಹಿಂದಿ, ಇಂಗ್ಲಿಷ್ ಎಲ್ಲದರಲ್ಲೂ ಇದೆ. ಈಗ ನನಗೆ ಪುಣ್ಯ ಅಂತ ಹೇಳಿದ್ರೆ ಅಧ್ಯಕ್ಷರೇ, ನೀವ್ಯಾಗೆ ಇಲ್ಲಿ ಸ್ಥಾಪನೆ ಮಾಡಿ ನಿಮ್ಗೊಂದು ಗೌರವ ಇವತ್ತು. ನನಗೆ ಪುಣ್ಯ ಅಂತ ಹೇಳಿದ್ರೆ ನನಗೆ ಲಂಡನ್ನಲ್ಲಿರುವಂಥ ಕನ್ನಡ ಸಂಘದವ್ರು ನಾನು ಕರೆದಿದ್ರು, ಈ ಬಸವೇಶ್ವರ ಪುತ್ಥಳಿಕೆ ಆಗಬೇಕಾಗಿದೆ, ಅದಕ್ಕೆ ನೀವು ಹೋರಾಟಕ್ಕೆ ಬನ್ನಿ ಅಂತ. ನಾನು ಹೋಗಿದ್ದೆ ಅಲ್ಲಿ. ಯಾವ ಸ್ಥಳದಲ್ಲಿ ಇವತ್ತು ಬಸವೇಶ್ವರ ಥೇಮ್ಸ್ ನದಿ ಪಕ್ಕದಲ್ಲಿ ಪಕ್ಕದಲ್ಲಿ ಥೇಮ್ಸ್ ನದಿ ಪಕ್ಕದಲ್ಲಿ ಅಲ್ಲಿ ಹೋಗಿ ನಾನು ಇದು ಸ್ಥಾಪನೆ ಮಾಡೋಕ್ಕೆ 1 ವರ್ಷದ ಮುಂಚೆ ಹೋಗಿದ್ದೆ. ನಾನು ಹೋಗಿ ಅಲ್ಲಿ ಎಲ್ಲ ಕನ್ನಡದವರು ಎಲ್ಲ ಸೇರಿ ಅಲ್ಲೊಂದು ಪ್ರತಿಭಟನೆ ಮಾಡಿದೆ, ಫ್ಲಾಗ್ ಹಿಡ್ಕೊಂಡು ಬ್ಯಾನರ್ ಹಿಡ್ಕೊಂಡು ಇಲ್ಲಿ ಆಗಲೇಬೇಕು ಅಂತ ಪ್ರತಿಭಟನೆ ಮಾಡಿದೆ. ಒಂದು ಗಂಟೆ. ಆಮೇಲೆ ಪೊಲೀಸರು ಕರ್ಕೊಂಡು ಹೋಗ್ಬಿಟ್ರು ಅಲ್ಲಿಂದ ಹೋಗಿ ಅಂತೇಳಿ. ನನಗೂ ಆಮೇಲೆ ಅಲ್ಲಿ ಪ್ರತಿಷ್ಠಾಪನೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೋಗಿ ಪ್ರತಿಷ್ಠಾಪನೆ ಮಾಡಿದ್ರು. ಅದರಿಂದ ಅಲ್ಲೂ ಕೂಡ, ಲಂಡನ್ನಲ್ಲೂ ಕೂಡ ಬಸವೇಶ್ವರ ಅವರ ವಿಚಾರಗಳು ಕೂಡ ಇವತ್ತು ಆಗ್ತಾ ಇರೋವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೌರವ ತರುವಂಥದ್ದು. ಅಂಥ ಒಂದು ವ್ಯಕ್ತಿಯ ಜ್ಞಾಪಕ ಮಾಡೋದ್ರ ಜೊತೆಗೆ ಅವರ ವಿಚಾರಗಳನ್ನು ಇನ್ನಷ್ಟು, ನಾನು ಹೇಳಿದ್ನಲ್ಲ, ನೊಣದ ರೀತಿ ಆಗದೆ ಇನ್ನಷ್ಟು ಬ್ರಾಡಾಗಿ ನಾವು ಯೋಚನೆ ಮಾಡಿದ್ರೆ ಈ ಸಮಾಜಕ್ಕೂ ಒಳಿತಾಗುತ್ತೆ. ಯಾವ ವಿಚಾರಗಳನ್ನು ಇಟ್ಕೊಂಡು ಬಸವಣ್ಣವರು ಹೇಳಿದ್ರು ಆ ವಿಚಾರಗಳು, ಅಂದರೆ ಜಾತಿ ತಾರತಮ್ಯ ಇರ್ಬೋದು, ಲಿಂಗ ತಾರತಮ್ಯ ಇರ್ಬೋದು, ಇವೆಲ್ಲನೂ ಕೂಡ ಹೋಗುವಂಥ ಒಂದು ವ್ಯವಸ್ಥೆಗಳು ನಮ್ಮ ಮಧ್ಯೆ ಆಗಲಿ ಅನ್ನೋದು ನನ್ನ ಕೂಡ ಬಯಕೆ ಇದೆ. ಇವತ್ತು ನಾನೆಲ್ಲ ಸದನದ ಎಲ್ಲ ಶಾಸಕರ ಪರವಾಗಿ ತಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಸ್ ಸಿ ಮಾತು ನೆಕ್ಸ್ಟ್ ಅರುಣ್ ಬೆಲ್ಲದ್ ಬೇಗ ಫಾಸ್ಟ್ ಮಾಡಿ.